ಎಷ್ಟು ಶತಮಾನಗಳ ಧೂಳು ನಿನ್ನ ಮುಖದಲ್ಲಿ ಅಂಟ್ಕೊಂಡಿರೋದೆಲ್ಲ ಇವಾಗ ಇದ್ರಲ್ಲಿ ಬರುತ್ತೆ ನೋಡ. ಟೇಸ್ಟ್ ಮಾಡಿದ್ಯಾ? ಸಿಸಿ ಇದೆ, ಎರಡೇನೋ ಹಾಕಿದ್ಲು, ಎರಡು ನೀರ್ ತರ ಇತ್ತು. ಸುಮ್ಮನೆ ಬೇರೆ ಬೇರೆ ಹೆಸರು ಕೊಡ್ಲ ಅಷ್ಟೇ. ಏನಾದ್ರು ಡಿಫ್ರೆನ್ಸ್ ಕಾಣ್ತಿದೆ ನಿಮ್ಗೆ ಅಷ್ಟೇ. ಇಲ್ಲಿ ಯಾರು 4-5 kg ಮೇಕಪ್ ಮತ್ತೆ ಫಿಲ್ಟರ್ ಹಾಕೊಂಡಿಲ್ಲ ಆಯ್ತಾ? ಸೀರಿಯಸ್ಲಿ ಕಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅನ್ಬೇಕಾ ಅವರ್ ಚಾನೆಲ್ ಅಂತ ಹೇಳ್ಬೇಕಾ ಗೊತ್ತಿಲ್ಲ. ನಿನ್ ಚಾನಲ್ ಅಪ್ಪ. ಎನಿವೇಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಅಲ್ಲ ಫಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಾವು ಸುಮ್ಮನೆ ಇವ್ರ ವಿಡಿಯೋ ಬ್ಲಾಗ್ ಅಲ್ಲಿ ನಾವೆಲ್ಲ ಪ್ರೊಡಕ್ಷನ್ ಇರ್ತಾರಲ್ಲ ಹಿಂದ್ಗಡೆ ಆ ಥರ ಅಷ್ಟೇ. ಹಿಂದೆ ಮುಂದೆ ಓಡಾಡೋ ಜನಗಳು, ಅದ್ರ ಮೂವಿ ಸೀನ್ ನಡೀತಾರೆ, ಹಿಂದೆ ಓಡಾಡ್ತಾರಲ್ಲ ಜನಗಳು, ಅವ್ರು ನಾವು ಇವರೇ ಮೇನ್ ಕ್ಯಾರೆಕ್ಟರ್. ಕ್ಲಾರಿಟಿ ಕೊಟ್ಟೆಮ್ಮ ಹೇಳು. ಅಯ್ಯೋ ನಂದು ಚಾಕ್ಲೇಟ್ ಕಲರು ಹೇರು ತಿರ್ಗಾ ಬ್ಯಾಕ್ ಟು ಕೆಂಚ್ ಕಲರ್ ಆಗ್ತಾ ಇದೆ. ಗಲೀಜಾಗಿ ಕಲರ್ ಮಾಡಿಸ್ಕೊಂಡಿದ್ಯಾ ಒಡೆ ನೀನು. ಅದಕ್ಕೆ ನನ್ನ ಮಾತು ಕೇಳಬೇಕು. ನಾನು ಹೇಳೋ ಕಲರ್ ಹಾಕ್ಸ್ಕೊಂಡು ಒಬ್ಬನೇ ಹೋಗ್ಬಿಟ್ಟು ಮಾಡಿಸ್ಕೊಂಡು ಬಂದ, ಅದಕ್ಕೆ ಈ ಕಲರ್ ಆಗಿದೆ. ಎನಿವೇಸ್ ಇವತ್ತಿನ ವಿಡಿಯೋ ನಾವು ಏನು ಮಾಡ್ತಾ ಇದೀವಿ ಅಂದರೆ ಒಡೆದು ಸ್ಕಿನ್ ಕೇರ್. ನನ್ನ ಸ್ಕಿನ್ ಚೆನ್ನಾಗಿದೆ, ಕೇರ್ ಏನು ಬೇಡ. ನೀನು ಲಾಸ್ಟ್ ಮುಖ ತೊಳೆದಿದ್ಯಾ ಅವಾಗ? ಅದೆಲ್ಲ ನಡೀತಿರುತ್ತೆ, ನಾವು ಹುಡುಗರೆಲ್ಲ ಡೈಲಿ ಮುಖ ತೊಳೆಯಲ್ಲ. ಎಕ್ಸಾಕ್ಟ್ಲಿ. ಸೊ ಇವತ್ತು ಒಡೆದು ಸ್ಕಿನ್ ಕೇರ್ ಮಾಡೋಣ. ಬಿಕಾಸ್ ನಾವು ಹತ್ರ ಡೈಲಿ ಮುಖ ತೊಳೆದು ಮೇಕಪ್ ಮಾಡ್ಕೊಂಡು ಅರ್ಧ kg 4-5 ಲೇಯರ್ ಫಿಲ್ಟರ್ ಹಾಕ್ಬಿಟ್ಟು ಬೇರೆ ಯಾರನ್ನೂ ಇಂಪ್ರೆಸ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ಇಲ್ಲಿ ಯಾರು 4-5 kg ಮೇಕಪ್ ಮತ್ತೆ ಫಿಲ್ಟರ್ ಹಾಕೊಂಡಿಲ್ಲ ಆಯ್ತಾ? ಓಕೆ ಏನು ಓಕೆ ಫಿಲ್ಟರ್ ಆಯ್ತು ನಿನ್ನ ಅಜ್ಜಿ ಹಿಂಗ್ ಮಾತಾಡ್ತೀನಿ ನೋಡು. ಓಕೆ ಎನಿವೇಸ್ ಸೊ ವಿ ಆರ್ ಗೋಯಿಂಗ್ ಟು ಡು ವಾಟ್ ಇಸ್ ಸ್ಕಿನ್ ಕೇರ್ ನೌ. ಸೀರಿಯಸ್ಲಿ ಓಕೆ ವಡೆ. ಸೊ ನಿಂದು ಇಷ್ಟು ಚೆನ್ನಾಗಿರೋ ಕೇಶ ರಾಶಿನ, ನಿನ್ನ ಕೇಶ ರಾಶಿ ಗಲೀಜ್ ಆಗ್ಬಾರ್ದು ಅಂತ ಒಂದು ಹೆಡ್ ಬ್ಯಾಂಡ್ ಆಯ್ತಾ? ಎಸ್ ವಡೆ ಕ್ಯೂಟ್. ಸರಿ ಹಾಕು, ನೀನು ಹಾಕು ಸರಿಯಾಗಿ. ಓಕೆ ನಾವು ಓಕೆ ಗೈಸ್. ಸೊ ಫಸ್ಟ್ ಇವಾಗ ನಾವು ಕ್ಲೆನ್ಸರ್ ಯೂಸ್ ಮಾಡ್ತಾ ಇದೀವಿ. ಈ ಕ್ಲೆನ್ಸರ್ ಇಂದ ನಿನ್ ಮುಖ ಒರೆಸಾದ್ಮೇಲೆ ಗೊತ್ತಾಗತ್ತೆ ಎಷ್ಟು ಗಲೀಜಿದೆ. ನಿಮ್ದು ಎಷ್ಟು ಶತಮಾನಗಳ ಧೂಳು ನಿನ್ ಮುಖದಲ್ಲಿ ಅಂಟ್ಕೊಂಡಿರೋದೆಲ್ಲ ಇವಾಗ ಇದ್ರಲ್ಲಿ ಬರುತ್ತೆ ನೋಡಿ. ಅದು ಕ್ಲೆನ್ಸರ್ ಕೊಳೆಲ್ಲ ಹೆಂಗ್ ಗೊತ್ತಾಗುತ್ತೆ? ಇದು ಇವಾಗ ಕಾಟನ್ ವೈಟ್ ಇದೆ. ಸಿ ಕಾಟನ್ ಕೊಳೆ ಇದ್ರೆ ಕಾಟನ್ ಕ್ಲೀನ್ ಆಗಿದೆ, ಕಾಣಿಸ್ತಿಲ್ವಾ ನಿನ್ಗೆ? ಕ್ಲೆನ್ಸರ್ ಹಾಕಿದ್ಮೇಲೆ ಬರುತ್ತೆ ಕಲರ್. ನಿನ್ ತಲೆ. ಓಕೆ ರೆಡಿನಾ? ಚಳಿ ಆಗ್ತಿದ್ಯಾ ಬಡ? ಏನು ಆಗಿಲ್ಲ ಅಂದ್ರೆ ಸಾಕು ನಮ್ಗೆ. ಇವಾಗ ನೋಡು ಪ್ರೂಫ್ ಸಿಗುತ್ತೆ. ಫುಲ್ ಗಲೀಜ್. ನಾನು ಈಗ ತಾನೇ ಆಚೆ ಹೋಗಿ ಬಂದ, ಇಬ್ರು ಆಗಿರುತ್ತೆ ಗಲೀಜು. ಅದೆಲ್ಲ ನಂಗೆ ಗೊತ್ತಿಲ್ಲ. ಆಮೇಲೆ ಮುಖ ತೊಳೆದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ವಡೆ. ಗಲೀಜ್ ಮೀನ್ಸ್ ಗಲೀಜ್. ಓ ಡಿಶ್ ಆಗಿರತ್ತಾ? ಇಲ್ಲ ನಿನ್ ತರ ಇರುತ್ತೆ. ಅಲ್ಲ ಗಲೀಜ್ ಅಂದಲ್ಲ. ಐ ಆಮ್ ಡೂಯಿಂಗ್ ಯು ಅ ಫೇವರ್ ಗೈಸ್. ನಾನು ಇವ್ನ ಸ್ಕಿನ್ ಕೇರ್ ಮಾಡ್ಬಿಟ್ಟು ಇವ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀನಿ ಅಂತ ಇವ್ನ ಐಡಿಯಾನೇ ಇಲ್ಲ. ಸಿ ಅಯ್ಯೋ ಲೆನ್ಸಲ್ಲಿ ಕಾಣಿಸ್ತಾ ಇಲ್ಲ ಬಡಿ, ನನ್ನ ಕಣ್ ಮುಂದೆ ಕಾಣಿಸ್ತಾ ಇರೋದು. ಓಕೆ ನೀನ್ ಕತ್ತಲು ಮಾಡ್ಬೇಕು. ಕಿವಿ ಎಲ್ಲ ಮಾಡಲ್ವಾ ಅಂತ ಕೇಳ್ದೆ. ಕಿವಿ ಎಲ್ಲ ಮಾಡ್ಬೇಕಾ? ಸರಿ ಮಾಡಲ್ಲ, ಬಟ್ ನಿಮಗೋಸ್ಕರ ಮಾಡ್ತೀನಿ ಬಿಡಿ. ಓಕೆನಾ? ಇವಾಗ ಈ ಕ್ಲೆನ್ಸರ್ ಡ್ರೈ ಆಗ್ಬೇಕು. ಅಲ್ಲಿವರೆಗೂ ಏನಾದ್ರು ಮಾತು ಒಟ್ಲಲ್ಲಿ ನನ್ನ ಮುಖ ಏನೂ ಆಗಿಲ್ಲ ಅಂದ್ರೆ ಸಾಕು. ಆಲ್ರೆಡಿ ಶೈನ್ ಹೊಡಿತಾ ಇದೆ ಇವಾಗ ಸ್ಕಿನ್ ಕೇರ್. ಗೈಸ್ ಡಿಫ್ರೆನ್ಸ್ ನೋಡಿ, ನಾನು ಮುಖಕ್ಕೆ ಬೆಳಗ್ಗೆ ತೊಳೆದಿರೋದಷ್ಟೇ, ಮುಖ ತೊಳೆದಿರೋದು ಏನೂ ಮಾಡಿಲ್ಲ. ಇಲ್ಲಿ 4 ಲೇಯರ್ ಮೇಕಪ್ ಇದೆ ಆಲ್ರೆಡಿ. ಏನಾದ್ರು ಡಿಫ್ರೆನ್ಸ್ ಕಾಣ್ತಿದೆ ನಿಮ್ಗೆ ಅಷ್ಟೇ? 1 ಸೆಕೆಂಡ್. 4 ಲೇಯರ್ ಅವಾಗಿಂದ ಹೇಳ್ತಿದ್ಯಾ ಅಲ್ವಾ? ಇದು ಕಟ್. 4 ಲೇಯರ್ ಅವಾಗಿಂದ ಹೇಳ್ತಿದ್ಯಾ ಅಲ್ವಾ? ಏನು ಅಂತ ಹೇಳು. ಮೇಕಪ್ ಏನು? ವಾಟ್ ಇಸ್ 4 layers ಆಫ್ ಮೇಕಪ್? ಓಕೆ ಸಾರಿ 5 layers. ಗೊತ್ತಿಲ್ಲದೆ ಅದಕ್ಕೆ ಗೊತ್ತಿಲ್ಲದೆ ಸ್ಟೇಟ್ಮೆಂಟ್ಸ್ ಮಾಡಬಾರ್ದು ಬಡೆ. 6 layers. ಓಕೆ 6 layers. ಕೊಬ್ಬು ಅಂದ್ರೆ ಡ್ರೈ ಆಯ್ತಾ? ಸರಿ ಮಾಡೋ, ಮಾಡ್ತೀವಿ. ಒಪ್ಕೊಂಡು ಕೂತಿಲ್ವಾ ಇಲ್ಲಿ ನೆಟ್ಟಂಗ್ ಮಾಡೋ. ನನ್ ಫ್ಯಾನ್ ತರೋದ್ ಈ ಮಾಡ್ತಾ ಕೈಯಲ್ಲಿ ಯಾವ ಫ್ಯಾನ್ ಬರುತ್ತೆ ಅದಕ್ಕೆ ಹಬ್ಬ ಕಿತ್ಕೊಂಡು ಬೀಸು. ನಾನು ಇಷ್ಟು ಇದಕ್ಕೆಲ್ಲ ಒಪ್ಕೊಂಡಿರೋದೇ ಹೆಚ್ಚು. ಸರಿಗ್ ಬೀಸು ಬುಕ್ ತಗೊಂಡು. ಇದು ಹೊಡೆಯೋ ತರ ಇದೆ. ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಯುವರ್ ಫೇವರ್. ನೋ ಐ ನೆವರ್ ಆಸ್ಕ್ ಫಾರ್ ದಿಸ್. ಯು ಡೋಂಟ್ ನೋ, ಯು ಥ್ಯಾಂಕ್ ಮೀ ಲೇಟರ್. ನೋ ಇವನ್ ಸ್ಕಿನ್ ಚೆನ್ನಾಗಿ ಗ್ಲೋ ಆದ್ಮೇಲೆ ಅವ್ನು ನನ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಆಮೇಲೆ ಏನಾಗುತ್ತೆ ಅಷ್ಟೇ. ಹುಡುಗರು ಮುಖ ಎಷ್ಟು ಗ್ಲೋ ಆಗಿದೆ ನೋಡಲ್ಲ,
ಪಾಕೆಟ್ ಎಷ್ಟು ದೊಡ್ಡದಾಗಿದೆ ಅಂತ ನೋಡ್ತಾರೆ ಅಂತ ಯಾರೋ ಹೇಳ್ತಾರೆ. ನಾನು ಹಂಗೆಲ್ಲ ಮಾಡಲ್ಲ. ನೀನು ಹುಡುಗಿ ಅಲ್ಲ, ಮತ್ತೆ ನಿನ್ಗೆ ಹೆಂಗೆ ಗೊತ್ತು? ಅಲ್ಲ, ಹೆಣ್ಮಕ್ಳು ಕೆಲವ್ರು ಮಾತ್ರ, ಎಲ್ಲರೂ ಅಲ್ಲ. ಎಸ್ಪೆಷಲಿ ಕಮೆಂಟ್ ಆಗ್ತಾರೆ ಕೆಳಗೆ, ವಿನಯ್ ಐ ಲೈಕ್ ಯು, ಯು ಆರ್ ವೆರಿ ನೈಸ್ ಪರ್ಸನ್, ಐ ಲೈಕ್ ಯು ಸೆನ್ಸ್ ಆಫ್ ಹ್ಯೂಮರ್ಸ್ ಅವ್ರು ಬಿಟ್ಟು. ಓಕೆ, ಇದು ಡ್ರೈ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಇಸ್ ಟೋನರ್. ಟೋನರ್ ಏನಕ್ಕೆ ಯೂಸ್ ಮಾಡೋದು ಗೊತ್ತಾ? ಟೋನ್ ಮಾಡೋಕ್ಕೆ. ಓಕೆ, ನೈಸ್ ನೈಸ್ ಲಾಜಿಕ್. ಕಣ್ಣು ಮುಚ್ಚುಗಡೆ, ಆಮೇಲೆ ಕಣ್ಣೊಳಗಡೆ ಹೋಗ್ಬಿಟ್ರೆ ಬೇಕಂತ ಮಾಡಿದೆ ಅಂತ ನೀನು. ಇದರಿಂದ ಏನಾಗುತ್ತೆ ಹೇಳು ಫಸ್ಟ್. ಪೋರ್ಸ್, ಇದರಿಂದ ಪೋರ್ಸ್ ಚಿಕ್ಕದಾಗುತ್ತೆ. ಪೋರ್ಸ್ ಸೈಜ್ ಇರುತ್ತೆ ಅಲ್ವಾ, ಅವಾಗ ಸ್ಕಿನ್ ಬ್ರೀತ್ ಮಾಡಕ್ ಆಗಲ್ಲ. ನಿನ್ ತಲೆ ಸ್ಕಿನ್ ಬ್ರೀತ್ ಮಾಡದೆ ಪೋರಿಂದ. ಎಕ್ಸ್ಕ್ಯೂಸ್ ಮೀ, ವೆನ್ ಯು ಹ್ಯಾವ್ ಎನ್ಲಾರ್ಜ್ಡ್ ಪೋರ್ಸ್ ಸೈಜ್ ದೊಡ್ಡದಿದ್ದಾಗನೇ ಅಲ್ಲಿ ಹೋಗಿ ಬ್ಯಾಕ್ಟೀರಿಯಾ ಕುತ್ಕೊಂಡು ಇನ್ಫೆಕ್ಷನ್ ಆಗೋದು, ಪಿಂಪಲ್ಸ್ ಆಗೋದು, ಈ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಎಲ್ಲ ಆಗೋದು. ಪೋರ್ಸ್ ಸೈಜ್ ಚಿಕ್ಕದಿದ್ರೆ ಇಟ್ ವಿಲ್ ಬಿ, ಯುವರ್ ಸ್ಕಿನ್ ವಿಲ್ ಬಿ ಕ್ಲೀನ್ ಅಂಡ್ ನೈಸ್. ನೀವಾಗ ಡರ್ಟ್ ಎಲ್ಲ ಹೋಗಿ ಕುತ್ಕೊಳ್ಳೋಕೆ ಜಾಗ ಇರಲ್ಲ. ಸೊ ಬ್ಲ್ಯಾಕ್ ಹೆಡ್, ವೈಟ್ ಹೆಡ್, ಕೆಂಪ್ ಹೆಡ್ ಇದೆಯಾ? ನನ್ ಕಣ್ ಮುಂದೆ ಕೂತಿದೆ. ಮುಖ ಕೆಂಪು ಕಾಣ್ಬೇಕಂದ್ರೆ ಕೆಂಪ್ ಹೆಡ್ ಆಗ್ಬೇಕು. ಟ್ರೈ ಆಯ್ತಾ? ಆಯ್ತಲ್ಲ? ಅರ್ಧಂಬರ್ಧ ಕೆಲಸ ಮಾಡ್ತಾರೆ ನಿನ್ಗೆ. ಗೈಸ್, ನಾನ್ ಇವ್ನಿಗೋಸ್ಕರ ಸ್ಕಿನ್ ಕೇರ್ ಮಾಡ್ತಾ ಇರೋ ಬೆಲೆನೇ ಇವ್ನಿಗೆ ಗೊತ್ತಾಗ್ತಾ ಇಲ್ಲ. ಬೆಲೆನೇ ಗೊತ್ತಾಗ್ತಾ ಇಲ್ಲ. ಅವಶ್ಯಕತೆ ಇಲ್ಲ ನನಗೆ. ಅಟ್ಲೀಸ್ಟ್ ನನ್ಗೆ ಕೂದಲು ಬೆಳೆದಿರುತ್ತೆ, ಬಿಯರ್ಡ್ ಜಾಸ್ತಿ ಆಗಿರುತ್ತಲ್ಲ, ಅವಾಗ ಬಂದು ಕಟ್ ಮಾಡೋ, ಸ್ಟ್ರೀಮ್ ಎಲ್ಲ ಮಾಡೋ, ಅವಾಗೇನೋ ಅಪ್ರಿಷಿಯೇಟ್ ಮಾಡ್ತೀನಿ. 600 ರೂಪಾಯಿ ಮಿಕ್ಸ್ ಇದ್ಲು ಅಂತ. ಇಲ್ಲ 600 ರೂಪಾಯಿ ತಗೊಂತಾರೆ ಹೇರ್ ಕಟ್ ಮಾಡಿ, ಬಿಯರ್ಡ್ ಟ್ರಿಮ್ ಮಾಡೋಕೆ. ನಾನು ಮಾಡ್ಲಾ ನಿನ್ ಹೇರ್ ಕಟ್? ಸರಿಯಾಗಿ ಮಾಡಿಲ್ಲ ಅಂದ್ರೆ ಭಯಂಗಿಲ್ಲ. ನಾನು ಆಮೇಲೆ ಇನ್ ಮಾಡ್ತೀನಿ, ಸರಿ ಮಾಡಿಲ್ಲ ಅಂದ್ರೆ. ನಾನ್ ಕೇಳ್ತಾ ಇಲ್ಲ, ನಾನು ಹೇರ್ ಕಟ್ ಮಾಡು ಅನ್ನ. ಸರಿ ಮಾಡ್ಲಿಲ್ಲ ಅಂದ್ರೆ ಆ ಬುಕ್ಕಲ್ಲಿ ಮಾಡಮ್ಮ. ಆಯ್ತು, ಬೇಗ ಡ್ರೈ ಆಗುತ್ತೆ. ಓಕೆ, ಡ್ರೈ ಆಯ್ತು. ಎರಡೇನೋ ಹಾಕಿದ್ಲು, ಎರಡು ನೀರ್ ತರ ಇತ್ತು. ಸುಮ್ಮನೆ ಬೇರೆ ಬೇರೆ ಹೆಸರು ಕೊಡ್ಲ ಅಷ್ಟೇ. ಎರಡು ಖಾಲಿ ಡಬ್ಬಿಗೆ ನೆಲೆ ನೀರು ತುಂಬಿಟ್ಟು ಹಚ್ಬಿಟ್ಟು ಏನೋ ಫಸ್ಟ್ ಟೋನರ್, ಫಸ್ಟ್ ಸೆಕೆಂಡ್ ಟೋನರ್, ಫಸ್ಟ್ ಕ್ಲೆನ್ಸರ್ ಅಂತೆ, ಆಮೇಲೆ ಟೋನರ್ ಅಂತ. ಏನಿಲ್ಲ ಗಾಯ್ಸ್, ನೀರ್ ಅಷ್ಟೇ ಅದು. ಓಕೆ, ಇವಾಗ ಇದು ಲಿಪ್ ಸ್ಕ್ರಬ್. ಈಗ ಹೆಂಗೆ ಪಾರ್ಲರ್ ಅಲ್ಲಿ ಹುಡುಗಿರ್ ಮೋಸ ಮಾಡ್ತಾರಲ್ಲ, ಹಂಗೆ ಇವಳಂಗೆ ಮೋಸ ಮಾಡ್ತಾರ. ಓಕೆ, ಇವಾಗ ಲಿಪ್ ಸ್ಕ್ರಬ್ ತಗೋ. ಇದು ತಗೊಂಡ್ಬಿಟ್ಟು ನೀನ್ ಲಿಪ್ ಸ್ಕ್ರಬ್ ಮಾಡು. ಫೇಶಿಯಲ್ ತರ ಮಾಡ್ತಾರೆ, ಲಿಪ್ ಯಾಕೆ ಮಾಡ್ಬೇಕು? ನಿನ್ ಲಿಪ್ ಸಾಫ್ಟ್ ಆಗುತ್ತೆ. ಮರಳು ತರ ಇದೆ ಸ್ಕ್ರಬ್ ಅದು. ಹಿಂಗ್ ಮಾಡೋದಷ್ಟೇನಾ? ಹಿಂಗ್ ಲಿಪ್ ಮೇಲೆ ಹಾಕಿ ಲಿಪ್ ಬಾಮ್ ತರ ಸ್ಕ್ರಬ್ ಮಾಡು. ಫುಲ್ ಏನೋ ಕ್ರಿಸ್ಟಲ್ ತರ ಇದೆ. ಶುಗರ್ ಕ್ರಿಸ್ಟಲ್ಸ್. ನೋಡೋಣ, ಇದಾದ್ಮೇಲೆ ನಿಂದ ಇದೆ ಯಾರಾದ್ರೂ ಬಂದು ಹುಡುಕಿಸ್ ಮಾಡ್ಬೋದು. ಫುಲ್ ನಿನ್ ಲಿಪ್ಸ್ ಶೈನ್ ಹೊಡಿಯುತ್ತೆ, ಶೈನು. ಅವಾಗ ಬರ್ತಾರೆ ಓಡ್ಕೊಂಡು ಅಲ್ಲಿಂದ 1 ಕಿಲೋಮೀಟರ್ ದೂರ ಇರುತ್ತೆ, ನಿನ್ ಲಿಪ್ಸ್ ಶೈನ್ ಹೊಡಿದ್ರು, ಓ ಮೈ ಗಾಡ್ ನೈಸ್ ಲಿಪ್ಸ್ ಅಂತ ಓಡ್ಕೊಂಡು ಬರ್ತಾರೆ. ಅದನ್ನೊಂದು 2 ಮಿನಿಟ್ಸ್ ಹಂಗೆ ಇಟ್ಬಿಟ್ಟು ಲಾಸ್ಟ್ ಅಲ್ಲಿ ಏನಾದ್ರು ಮಾಡೋಣ. ಅದಕ್ಕೆ ಇವಾಗ ಟೇಸ್ಟ್ ಮಾಡಿದ್ಯಾ? ಸಿಸಿ ಇದೆ, ಹೋಯ್ತು ಬಾಯಿ ಸ್ವಲ್ಪ. ಟೇಸ್ಟ್ ಮಾಡು ನೋಡೆ, ಹೋಯ್ತು ಬಾಯಿಗೆ. ಸಚ್ ಎ ಬಾಯ್ ಯು ಆರ್. ಆಯ್ತು, ಓಕೆ, ಇವಾಗ ನಿಯಾಸಿನಮೈಡ್. ಇದು ನೀರೇ. ಎಲ್ಲೋಡ ನೀರು ಮೋಸ ಮಾಡ್ತಾವಳೆ. ಯೂಟ್ಯೂಬ್ ಕಂಟೆಂಟ್ ಗೋಸ್ಕರ ಮೋಸ ಮಾಡ್ತೀವಿ. ಯಾವ್ದೋ ಡಬ್ಬಿ ನೀರು ತುಂಬ್ಕೊಂಡ್ಬಂದು ಅದಕ್ಕೊಂದು ಫ್ಯಾನ್ಸಿ ಹೆಸರು ಕೊಟ್ಬಿಟ್ಟು ದಿಸ್ ಇಸ್ ನಿಯಾಸಿನಮೈಡ್. ನೋಡು, ನಮ್ಗೆ ಗೊತ್ತಾಗ್ಬಾರ್ದು ಅಂತ ಕಷ್ಟ ಮಾಡಿ ಹೇಳೋದು. ಅದನ್ನ ಪ್ರೊನೌನ್ಸ್ ಮಾಡಕ್ ಹೋಗ್ತಿಲ್ಲ ನನಗೆ. ಓಕೆ, ಹೇಳಮ್ಮ. ಓಕೆನಾ? ಸೊ ಇದು ನಿನ್ ಪೋರ್ ಸೈಜ್. ನಾನು ಹೇಳ್ದೆ ಶರ್ಟ್ ಆಫ್ ಮಾಡಬೇಡ ಅಂತ. ಶರ್ಟ್ ಅಲ್ಲಿ ಬೀಳಲ್ಲ, ಅದು ಡ್ರಾಪ್ ಆಗಿ ಬೀಳುತ್ತೆ ಇವಾಗ. ಏಯ್, ಡ್ರಾಪ್ ಬೀಳಲ್ಲ ಬಿಡೆ. ತಿರ್ಗು ಫಾಸ್ಟ್. ಓ ಇಲ್ಲ, ಸ್ವಲ್ಪ ಎಣ್ಣೆ ತರ ಇದೆ, ನೀರ್ ತರ ಇಲ್ಲ. ಸ್ವಲ್ಪ ಇದಕ್ಕೆ ಪಾಮ್ ಆಯಿಲ್ ಮಿಕ್ಸ್ ಮಾಡೋಣ ನೀರಿಗೆ. ಈಗ ಪನ್ನೀರ್ ಪಾಮ್ ಆಯಿಲ್ ಮಾಡ್ತಾರಂತಲ್ಲ ಹಂಗೆ. ಹೌದಾ? ಪನ್ನೀರ್ ಪಾಮ್ ಆಯಿಲ್ ಅಲ್ಲಿ ಮಾಡ್ತಾರ? ಏನೋ ಫೇಕ್ ಪನ್ನೀರ್ ಮಾಡ್ತಾರಂತಪ್ಪ ಮಾರ್ಕೆಟ್ ಅಲ್ಲಿ. ಈಗ ಚಿಕನ್ಗೆ ನಾಯಿ ಮಾಂಸ ಬೆಸಿದ್ದಾಯ್ತು, ಮಟನ್ಗೆ. ದಟ್ ವಾಸ್ ಜಸ್ಟ್ ಸೋ ಸ್ಯಾಡ್ ಅಲ್ಲ. ಬೇಗ ಯೂಸ್ ಮಾಡ್ತಾರೆ. ನೀನು ಅಂತ ಕಿರ್ಚಿದಕ್ಕೆ ನಾನು ಫುಲ್ ಹೆದರ್ಕೊಂಡ್ಬಿಟ್ಟು ಬೇಗ ಮಾಡ್ತಾ ಇದ್ದೀನಿ. ಇವಾಗ ಸೀರಮ್ ಆಯ್ತು. ನೆಕ್ಸ್ಟ್ ಒನ್ ಇಸ್ ಮಾಯಿಶ್ಚರೈಸರ್ ಯೂಸ್ ಮಾಡೋಣ. 2 ಸಲ ನೀರು ಹಾಕಿದ್ಲು, 3ನೇ ಸರಿಗೆ ನೀರಿಗೆ ಸ್ವಲ್ಪ ಎಣ್ಣೆ ಪಾಮ್ ಆಯಿಲ್ ಮಿಕ್ಸ್ ಮಾಡಿ ಮುಖಕ್ಕೆ ಹಾಕೋದು. ಇದು ಫುಲ್ ಸ್ಕಿನ್ ಕೇರ್ ಆದ್ಮೇಲೆ ನೀನ್ ವಾವ್ ಅಂತ ಹೇಳಿಲ್ಲ ಅಂದ್ರೆ ನೋಡ್ಕೋ. ಇದು ಟೂತ್
ಟೂತ್ ಪೇಸ್ಟಾ? ನಿಜ ಹೇಳು. ಹಂಗೆ ಇದೆ ಅದು. ನಿಜ ಹೇಳು ವಡೆ. ಟೂತ್ ಪೇಸ್ಟ್ ತರ ಇದೆ ಅದು. ಮತ್ ನೀನು ಡೈಲಿ ಟೂತ್ ಪೇಸ್ಟ್ ಹಚ್ಕೊ ಮುಖಕ್ಕೆ. ಟೂತ್ ಪೇಸ್ಟ್ ಮುಖಕ್ಕೆ ಹಚ್ಕೊಬಾರ್ದು ಅನ್ನೋಷ್ಟು ಕಾಮನ್ ಸೆನ್ಸ್ ಇದೆ. ನಿನಗಿಲ್ಲ, ಅದನ್ನ ನೆಚ್ತಾ ಇದೆ. ವಡೆ ನಿನ್ ಫೋರ್ಹೆಡ್ ಎಷ್ಟು ದೊಡ್ಡದಿದೆ ವಡೆ. ಅದಕ್ಕೆ ಬ್ರಹ್ಮ ಚೆನ್ನಾಗಿ ಬರ್ತಾನೆ. ಬ್ರಹ್ಮ ಹಣೆ ಬರ ಬ್ರೈಟ್. ಅದಕ್ಕೆ ನಿಂಗೆ ನನ್ನಂತ ಫ್ರೆಂಡ್ ಸಿಕ್ಕಿರೋದು. ಅಲ್ಲ, ಹೌದು. ಇಲ್ಲಿ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ. ಹಣೆ ಬರ ಇಲ್ಲಿ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ. ದೊಡ್ಡದಿರೋ ಜಾಗ ನಮ್ಮ ಬ್ರೈಟ್ ಫ್ಯೂಚರ್. ಇಲ್ಲೆಲ್ಲ ಚಿಕ್ಕದಿದೆಯಲ್ಲ, ಅಲ್ಲಿ ನಿನ್ನ ಹೆಸರು ಬರ್ತಿದೆ. ನಿಂಗೆ ನಾಚಿಕೆ ಆಗಲ್ಲ ಈ ತರ ಹೇಳ್ಬೇಕಾದ್ರೆ. ಸರಿ ಮಾಡು. ಮಾಡ್ತಾ ಇದೀನಿ ಇರು. ಓಕೆನಾ? ಸೊ ಈಗ ಮಾಯಿಶ್ಚರೈಸರ್ ಆಯ್ತು. ನೋಡು ನಿನ್ ಸ್ಕಿನ್ ಎಷ್ಟು ಚೆನ್ನಾಗಿದೆ. ಗ್ಯಾಸ್ ಫಿಲ್ಟರ್ ಹಾಕಿದ್ಲು ಹಂಗೆ ನೋಡಿ. ಬರ್ತಾ ಬರ್ತಾ ಸೆಕೆಂಡ್ ಫಿಲ್ಟರ್, ಥರ್ಡ್ ಫಿಲ್ಟರ್, ಫೋರ್ತ್ ಫಿಲ್ಟರ್, ಲಾಸ್ಟಿಗೆ ಸಿಕ್ಸ್ ಫಿಲ್ಟರ್ ಹಾಕಿರ್ತಾನೆ. ವಿಡಿಯೋ ಪೋಸ್ಟ್ ಮಾಡ್ಬೇಕು. ಎಷ್ಟು ಸುಳ್ಳು ಹೇಳ್ತೀಯ ವಡೆ. ನೀನ್ ಹಿಂಗ್ ಮಾತಾಡಿದ್ರೆ ಅವ್ರು ನಿಜ ಅನ್ಕೊಳ್ತಾರೆ. ನಿಜಾನೇ ಅದು. ನಿಜ ಹೇಳು ವಡೆ. ನಿನ್ನ ನಿಜ ಹೇಳು. ಓಕೆ, ಇದು ಲಾಸ್ಟ್ ಸನ್ಸ್ಕ್ರೀನ್. ದಿಸ್ ಮೈ ಫೇವರೇಟ್ ಸನ್ಸ್ಕ್ರೀನ್. ಇದು ನನ್ಗೆ ಗೊತ್ತು, ನಾನು ಹಾಕ್ತೀನಿ ಸನ್ಸ್ಕ್ರೀನ್. ಇವನು ಹಾಕ್ತಾನೆ ಸನ್ಸ್ಕ್ರೀನ್. ಎಷ್ಟು ಫೋರ್ಸ್ ಮಾಡಿ ಹೇಳಿ ಇವಾಗ ಫೈನಲಿ ಹಾಕಕ್ ಶುರು ಮಾಡಿದಾನೆ. ಅಲ್ಲ, ಅದ್ರ ಮೇಲೆ ಹಾಕದ ಅದನ್ನ? ಮತ್ತೆ ಇನ್ನೆಲ್ಲ ಹಾಕ್ತೀಯ? ಅದ್ರ ಕೆಳಗೆ ಹಾಕ್ತೀಯಾ? ನಿನ್ ದಾಡಿ ಮೇಲೆ, ಗಡ್ಡ ಮೇಲೆಲ್ಲ ಸನ್ಸ್ಕ್ರೀನ್ ಹಾಕ್ತಾ ಇದ್ದೀನಿ. ಅದನ್ನ ಹಾಕ್ಬೇಕು, ಹಾಕ್ಬಾರ್ದು. ಐ ಮೀನ್ ಸ್ಕಿನ್ ಮೇಲೆ ಹಾಕ್ಬೇಕಾಗಿರೋ. ಆಯ್ತು ಇರು, ಕತ್ ಕೆಳಗೆ ಮಾಡು. ಫಸ್ಟ್ ಫೇಸ್ ಮಾಡ್ಬೇಕು. ಫೇಸ್ ಯಾಕೆ ಮಾಡ್ಬೇಕು ಗೊತ್ತಾ? ನೀನ್ ಫಸ್ಟ್ ನೆಕ್ ಮಾಡಿದ್ರೆ, ನೆಕ್ಕಲ್ಲಿ ಡರ್ಟ್ ಇದ್ರೆ ಫೇಸ್ ಗೊತ್ತೋಗ್ಬಿಡುತ್ತೆ. ಫಸ್ಟ್ ಫೇಸ್ ಮಾಡಿದ್ರೆ ಫೇಸ್ ಅಲ್ಲಿರೋ ಡರ್ಟ್ ಕ್ಯಾನ್ ಗೋ ಟು ನೆಕ್. ಇಟ್ಸ್ ಓಕೆ, ಇಟ್ ವೋಂಟ್. ಐ ಹ್ಯಾವ್ ಅ ಡೌಟ್. ಏನು? ಫಸ್ಟ್ ಲೇಯರ್ ಕ್ಲೆನ್ಸರ್ ಅಂತ ವಾಟರ್ ಹಾಕ್ತಲ್ಲ, ಏನಕ್ಕೆ ಹಾಕಿದ್ದು? ಮತ್ತೆ ಅಲ್ಲ, ಇರು ಬೈ ಎನಿ ಚಾನ್ಸ್ ಇರೋ ವಡೆ. ಬೈ ಎನಿ ಚಾನ್ಸ್ ಮುಗ್ಸಾಗಬೇಡ ವಡೆ, ಮಾತಾಡಕ್ ಬಿಡು. ಬೈ ಎನಿ ಚಾನ್ಸ್ ಏನಾದ್ರೂ ಡರ್ಟ್ ಕತ್ತಲ್ಲಿ ಉಳ್ಕೊಂಡಿದ್ರೆ ಕ್ಲೀನ್ ಮಾಡಾಗಿದೆ. ಬೈ ಎನಿ ಚಾನ್ಸ್. ಓ ಮೈ ಗಾಡ್ ವಡೆ. ಆಯ್ತು, ನೀನ್ ಫಸ್ಟ್ ಕತ್ತಲ್ಲಿ ಮಾಡ್ಕೊ. ಸ್ಕಿನ್ ಕೇರ್ ನೀನ್ ಸ್ಟಾರ್ಟ್ ಮಾಡಿದಾಗ ತಿರ್ಗು ಈ ಕಡೆ ಅರ್ಧ ಏನೋ, ಈ ಕಡೆ ಏನು ಸರಿಯಾಗಿ ಹಾಕಲ್ಲ. ಮತ್ತೆ ಇನ್ನೇನ್ ಮಾಡ್ತಾ ಇದ್ಯಾ ನೀನು? ಒಂದ್ ಕಡೆ ಬೆಳ್ಳಿಗೆ ಒಂದ್ಸರಿ, ಒಂದ್ ಕಡೆ ಕಪ್ಪು ಕಾಣೋದು ಅಷ್ಟೇ. ಮೇಲೆ ಮತ್ತೆ ಇರು ಗೈಸ್, ಒಪ್ಕೊಂಡ. ಮತ್ತೆ ಸ್ಕಿನ್ ಕೇರ್ ಮಾಡಿರೋ ಕಡೆ ಬೆಳ್ಳಗಾಗತ್ತೆ ಅಂತ ಒಪ್ಕೊಂಡ. ಆದ್ರೆ ಅಂತಾರ ಇದು ಬೆಳ್ಳಗಾಗೋದು ಏನ್ ಮಾಡಕ್ಕೆ? ಗ್ಲೋ ಅಂದೆ ನಿನ್ನ ಬೆಳಗ್ಗೆ ಅಲ್ಲ. ಮತ್ ನೀನೇ ಹೇಳಿದ್ದು ಬೆಳ್ಳಗೆ, ನಾನ್ ಹೇಳಿಲ್ಲ. ಶರ್ಟ್ಗೆ ಏನಾಗಿಲ್ಲ. ಫೇವರೇಟ್ ಶರ್ಟ್ ಇದು ನೋಡಿ. H&M ಫೇವರೇಟ್ ಶರ್ಟ್ ಪ್ರಮೋಟ್ ಮಾಡ್ತಾ ಇದ್ದಾನೆ. ಯಾರಿಗಾದ್ರೂ ಇಷ್ಟ ಮಾಡ್ತೀನಿ. ಅವ್ರಂಗೆ ಪೇ ಮಾಡಿಲ್ಲ, ಬಟ್ ನಂಗೆ ಬಟ್ಟೆ ಇಷ್ಟ. ಓಕೆ ಗೈಸ್, ಇವಾಗ ಲಾಸ್ಟ್ ಸ್ಟೆಪ್ ಏನಂದ್ರೆ ಲಿಪ್ ಬಾಮ್. ವ್ಯಾಸ್ಲಿನ್ ವಡೆ ಹಂಗೆಲ್ಲ ನೋಡ್ಬೇಡ. ನೀನ್ ಲಿಪ್ಗೆ ಹಾಕು. ಫಸ್ಟ್ ಹಾಕಿದ್ದು ಅದು ಸ್ಕ್ರಬ್. ಲಿಪ್ ಅದನ್ನ ಅಲ್ಲ, ಅದು ಪರವಾಗಿಲ್ಲ. ಅದ್ರ ಮೇಲೆ ಹಾಕ್ಬೋದಾ? ಅದ್ರ ಮೇಲೆ ಗೊತ್ತಿಲ್ಲಪ್ಪ. ಯಾರು ಕಮೆಂಟ್ ಮಾಡಿ ನೀಟಾಗಿ ಮಾಡ್ತಾವಳ ಅಂತ. ತೊಳೆದು ಇಲ್ಲ ಅದ್ರ ಮೇಲೆ ಹಾಕ್ತಾ ಇದೀನಿ ನಾನು ಲಿಪ್ಸ್. ನ ಊದ್ ಕುತ್ಕೊಂಡ್ಬಿಟ್ಟು ಗುಳಿಗಳಾಗ್ಬಿಟ್ರೆ ರಾಕಿ ಸಾವಂತರ ಲಿಪ್ಸ್ ಆಗುತ್ತೆ. ಓಕೆ, ಸೊ ಗೈಸ್, ಇದು ಇವಾಗ ವೆರಿ ಸಿಂಪಲ್ ಸ್ಕಿನ್ ಕೇರ್ ವಡೆಗೋಸ್ಕರ ಮಾಡಿರೋದು. ಹೇಗೆ ಅನಿಸ್ತಾ ಇದೆ ವಡೆ ನಿನ್ ಸ್ಕಿನ್? ನನಗೇನು ಅನಿಸ್ತಾ ಇಲ್ಲ. ನನಗೇನು ಅನಿಸ್ತಾ ಇಲ್ಲ. ಏನು ಅನಿಸ್ತಿಲ್ವಾ? ಒಳಗಡೆಯಿಂದ ಲೈಟ್ ಆಗಿ ಫೀಲ್ ಆಗ್ತಿಲ್ವಾ? ನಾನು ಒಳಗಡೆ ಮಾಡ್ಕೊಂಡಿಲ್ಲ, ಹೊರಗಡೆ ಮಾಡ್ಕೊಂಡಿಲ್ಲ. Aren't you feeling happy? For what? Oh, my skin is so nice. ಹಂಗೆ ಅನಿಸ್ತಾ ಇಲ್ವಾ ನಿನ್ಗೆ? I can't do drama. It is not drama ವಡೆ. ಓಕೆ, ಒಂದು ಫೀಡ್ಬ್ಯಾಕ್ ಕೊಡು ವಡೆ ಸ್ವಲ್ಪ ಏನಾದ್ರು. ಬೇಡ ಒಂದನ್ನ ಕರ್ಸ್ಕೊಂಡು ಕೂರ್ಸ್ಕೊಂಡ್ಬಿಟ್ಟು ಏನೋ ಮಾಡ್ಬಿಟ್ಟು ಫೀಡ್ಬ್ಯಾಕ್ ಕೊಡು ಅಂದ್ರೆ ಇಲ್ಲಿಂದ ಫೀಡ್ಬ್ಯಾಕ್ ಕೊಡೋದು ನಾವು. ಸುಮ್ಮನೆ ಏನೋ ಹೇಳ್ಬೇಕು ಅಂತ ಹೇಳೋದಲ್ಲ. ನಿಂಗೆ ಹೆಂಗೆ ಅನಿಸ್ತು? ಇದಕ್ಕೆ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ನಾನು ಸ್ವಲ್ಪ ಇದು 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 ಯಾವ್ದಾದ್ರು ಮೆಡಿಸಿನ್ ಟೆಸ್ಟ್ ಮಾಡಬೇಕಾದ್ರೆ ಯಾವ್ದಾದ್ರು ಪೇಷಂಟ್ ಮೇಲೆ ಫಸ್ಟ್ ಟೆಸ್ಟ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ, ಹಂಗೆ ಕೂತ್ಕಿದ್ದೀನಿ ಅಷ್ಟೇ. ನೀನು ಬಕ್ರಾ ಅಂತ ಇದೆಯಾ? ನೀನು ಬಕ್ರಾನಾ? ಬಕ್ರಾ ಅಲ್ಲ, ಏನು ಅಂತಾರಲ್ಲ, ಏನಂತಾರೆ ಅದಕ್ಕೆ ಕನ್ನಡ ವರ್ಡ್? ಅಸಹಾಯಕ.
Okay guys, so this is the end of this video. ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ಮತ್ತೆ ನೆಕ್ಸ್ಟ್ ವಡೆ ಮೇಲೆ ಯಾವ ಸ್ಕಿನ್ ಕೇರ್ ಅಥವಾ ಯಾವ ಮೇಕಪ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಹೆಂಗಾದ್ರೂ ಹೇಳ್ಬಿಟ್ಟು ಮಾಡಿಸ್ಬಿಡೋಣ ಇವ್ರ ಹತ್ರ. ಮಾಡಿಸ್ಬಿಡು. ಅದ್ರ ನೆಕ್ಸ್ಟ್ ಡೇನೆ ಅದು ಪೋಖ್ರಿ ಮೂರು ಹೇಳ್ತಾನಲ್ಲ, ಇವತ್ತು ನನ್ನ ಡೆತ್ ಡೇ ನಂಗೆ ಗೊತ್ತಿದೆ, ಟುಮಾರೋ ನೆಕ್ಸ್ಟ್ ಡೇ ನಿನ್ನ ಡೆತ್ ಡೇ. ಹಿಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡ, ನಡೆಯಲ್ಲ. ಓಕೆ ಗೈಸ್, ಬಾಯ್.